ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಾಗೋಲಾಗ್ಸ್. ನಿಮಗೆ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಇದು ಜಾತ್ರೆಗೆ ಹೋಗಿದ್ದು, ಅಂದರೆ ನಾಯಕನಹಟ್ಟಿ ಜಾತ್ರೆಗೆ ಹೋಗಿದ್ದು ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ತಡ ಆಯಿತು, ಕ್ಷಮೆ ಇರಲಿ. ಸ್ವಲ್ಪ ಎಡಿಟ್ ಮಾಡೋದಕ್ಕೆ ಸ್ವಲ್ಪ ಆಗಿರಲಿಲ್ಲ. ಹಾಗಾಗಿ ಆ್ಯಂಡ್ ನಾನು ವೇರ್ ಮಾಡಿರೋವಂಥ ಸ್ಯಾರಿ ಬಂದು ಮೀಶೋದಲ್ಲಿ ತಗೊಂಡಿರೋವಂಥದ್ದು, ಬೈ ಮಾಡಿರೋದು. ತುಂಬ ಚೆನ್ನಾಗಿದೆ. ನಿಮಗೇನಾದರೂ ಇದರ ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಲಿಂಕ್ ಕಳಿಸ್ಕೊಡ್ತೀನಿ. ತುಂಬ ಚೆನ್ನಾಗಿದೆ. ಆ್ಯಂಡ್ ಅದಾದಮೇಲೆ ನಾವು ಹೊರಟ್ವಿ ಆಟೋದಲ್ಲೇ. ನನ್ನ ತಮ್ಮ, ನಾನು, ನಮ್ಮಕ್ಕ ಎಲ್ಲರೂ ಹೊರಟ್ವಿ. ಇಲ್ಲಿಂದನೇ ತುಂಬ ಕ್ರೌಡ್ ಅಂದರೆ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಫಸ್ಟ್ ಟೈಮು ನಾನು ನಾಯಕನಹಟ್ಟಿ ಜಾತ್ರೆಗೆ ಬಂದಿದ್ದು. ನಾಯಕನಹಟ್ಟಿನೇ ಎಲ್ಲಿದೆ ಅಂತ ಗೊತ್ತಿರಲಿಲ್ಲ. ಫಸ್ಟ್ ಟೈಮು ಇಲ್ಲಿಗೆ ಬಂದಿದ್ದು. ಆ್ಯಂಡ್ ಬಂದ ತಕ್ಷಣ ಫಸ್ಟು ಎಳ್ನೀರು ಕುಡಿಯೋಣ ಅಂಥೇಳಿ ಎಳ್ನೀರು ಕುಡಿತಾ ಇದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲು ಅಂದರೆ ಹೆವಿ ಬಿಸಿಲು. ಹಾಗಾಗಿ ಫಸ್ಟು ಎಳ್ನೀರು ಕುಡಿಯೋಣ ಅಂಥೇಳಿ ಎಳ್ನೀರು ಕುಡಿದ್ವಿ. ಆ್ಯಂಡ್ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಜಾಸ್ತಿ ಲಾಂಗ್ ವಿಡಿಯೋ ಏನಿಲ್ಲ, ಯಾಕಂದರೆ ಆ ಬಿಸಿಲಲ್ಲಿ ಇಷ್ಟು ಕ್ಯಾಪ್ಚರ್ ಮಾಡಿದ್ದೇ ಹೆಚ್ಚು. ಅಷ್ಟು ಕ್ರೌಡ್ ಇತ್ತು, ಬಿಸಿಲು, ಸ್ವಲ್ಪ ತಲೆನೋವು ಕೂಡ ಇತ್ತು. ಸಿಕ್ಕಾಪಟ್ಟೆ ಏನದು ರಿಸ್ಕ್ ಅಂತ ಅನ್ನಿಸ್ಬಿಡ್ತು ನನಗಂತೂ. ಅದಾದಮೇಲೆ ಇಲ್ಲಿ ಕಬ್ಬಿನಲ್ಲಿ ಕುಡಿಯೋಣ ಅಂತೇಳಿ ಬಂದ್ವಿ. ಹೆವಿ ಬಿಸಿಲು, ಬಾಯಾರಿಕೆ, ಸೆಕೆ, ಎಲ್ಲಿ ನೋಡಿದರೂ ಜನ. ಯಪ್ಪ, ಜನದಲ್ಲಿ ಈಗ ಚಿಕ್ಕ ಪುಟ್ಟ ವ್ಯಾಪಾರ ಮಾಡ್ತಿರ್ತಾರಲ್ಲ ಅವ್ರ ಗತಿ ಏನಪ್ಪ ಅಂತ ಅನಿಸುತ್ತೆ. ಅದರಲ್ಲೂ ಒಂದು ಚಿಕ್ಕ ಪುಟ್ಟ ಲಾಗ್ಸು ಮಾಡಿಕೊಂಡೆ. ಅದು 3 ಗಂಟೆ 3:30ಗೆ ತೇರು ಬರುತ್ತೆ ಅಂತ ಹೇಳ್ತಾಯಿದ್ರು. ಅಲ್ಲಿ ಗಂಟನೂ ನಾವು ವೆಯ್ಟ್ ಮಾಡಿದ್ದೀವಿ ಬಿಸಿಲಲ್ಲಿ. ಆಮೇಲೆ ಈ ಕಡೆ ಒಳಗಡೆ ಬಂದ್ವಿ. ಆಮೇಲೆ ಲಾಸ್ಟಲ್ಲಿ VIP ಎಂಟ್ರಿಲಿ ನಾವು ಒಳಗಡೆ ಬಂದ್ವಿ. ಚೆನ್ನಾಗಿತ್ತು ಒಂಥರ. ಆದರೆ ಜಾಸ್ತಿ ಕ್ಲಿಪ್ಪಿಂಗ್ಸ್ ತಗೊಳ್ಳೋದಕ್ಕಾಗಲಿಲ್ಲ, ಯಾಕಂದರೆ ಫುಲ್ಲು ತಲೆನೋವು ಆಗ್ಬಿಟ್ಟಿತ್ತು. ಮತ್ತು ಬಿಸಿಲು, ಆ ಜನ ನೋಡಿ ಒಂಥರ ಆಗ್ಬಿಟ್ಟಿತ್ತು. ಹಾಗಾಗಿ ಆ್ಯಂಡ್ ನಿಮಗೆ ಈ ಲಾಗ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಾಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಚೆನ್ನಾಗಿದ್ದಾರೆ. ಹೌದು, ಚೆನ್ನಾಗಿದೆ. ಭಾರಿ ಕ್ರೌಡ್ ಇದ್ದಾರೆ ಗೈಸ್. ಇಲ್ಲಿ ಕೊಬ್ಬರಿ ತಗೊಳ್ಳೋಣ ಅಂತ ಹೇಳಿ ಬಂದ್ವಿ. ಕೊಬ್ಬರಿ ಸುಡಿಸ್ಬೇಕಂತೆ. ಈ ದೇವರಿಗೆ ಕೊಬ್ಬರಿ ಸುಡಿಸೋದೇ ಮೇನು. ಹಾಗೆ ತಗೊಳ್ಳೋಣ ಅಂತ ಬಂದ್ವಿ. ಐತ್ ರನ್ನಿಂಗಲ್ಲಿ ಐತೆ, ಹಂಗೆ ನಿಂತ್ಕ. ಎಲ್ಲಿ ನೋಡೊಂದ್ಸಲ. ಗೈಸ್ ಒಳಗಡೆ ಹೋಗಿ ಪೂಜೆ ಮಾಡಿಸ್ಕೊಂಡು ಹೊರಗಡೆ ಬಂದು ಈಗ ಕೂತಿದ್ದೀವಿ. 3:30-4 ಗಂಟೆ ಆಗುತ್ತೆ ಅಂತೆ ತೇರು ಎಳೆಯೋದು. ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ವಿ. ಸಿಕ್ಕಾಪಟ್ಟೆ ಬಿಸಿಲು, ಸೆಕೆ. ಯಪ್ಪ, ಎಲ್ಲಾದರೂ ಒಂಚೂರು ನೆರಳು ಸಿಕ್ಕರೆ ಸಾಕು ಅನ್ನಿಸ್ಬಿಟ್ಟಿತ್ತು. ಇಂಥ ಸಿಚುವೇಷನಲ್ಲಿ, ಇಂಥ ಟೈಮಲ್ಲಿ ಏನಾದರೂ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಏನಾದರೂ ಬಂದರೆ ನೀವು ಹೊರಗಡೆ ಬರೋಕ್ಕೆ ಚಾನ್ಸೇ ಇಲ್ಲ. ಕೆಲವರು ಮಕ್ಕಳನ್ನ ಇಟ್ಕೊಂಡು ವ್ಯಾಪಾರ ಮಾಡೋರು ಪಾಪ ಅದು ಹೆಂಗೆ ಇರ್ತಾರೋ ನನಗಂತೂ ಗೊತ್ತಾಗಲಿಲ್ಲ. ಹೆವಿ ಬಿಸಿಲು. ಆ್ಯಂಡ್ ಈ ಕಡೆ ಮಂಡಕ್ಕಿ ತೊಗೊಳ್ಳೋಣ ಅಂತ ಹೇಳಿ ಬಂದ್ವಿ. ಕೊಡಿ, ಚೇಂಜ್ ಕೊಡಿ. ಏನು ರಶ್ ನೋಡಿ ಗೈಸ್. ತೇರಲ್ಲೇ ಇದೆ, ಬರ್ತಾ ಇದೆ ಈಗ. ಗೈಸ್ ಫೈನಲಿ ತೇರು ಕೂಡ ಬಂತು. ನಮ್ಮ ಬಾಸ್ ಬೇಗ ಬರಲಿ ಅಂತ ಹೇಳ್ಬಿಟ್ಟು ಬರೆದ್ಬಿಟ್ಟು ತೇರಿಗೆ ಕೈ ಮುಕ್ಕೊಂಡು ಎಸ್ತ್ವಿ. ಆ್ಯಂಡ್ ಬೇಗ ರಾಯರು ಅವರಿಗೆಲ್ಲ ಕಷ್ಟಗಳು ದೂರ ಮಾಡಿ ಹೊರಗಡೆ ಬರಲಿ ಅಂತ ನಾನು ಯಾವಾಗಲೂ ಕೇಳ್ಕೊಳ್ತೀನಿ. ಆ್ಯಂಡ್ ಫೈನಲಿ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಬೆಂಡೆಕಾಯಿ ಸಾರು, ಅನ್ನ ಮಾಡಿಬಿಟ್ಟು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಎಲ್ಲೂ ಹೋಗೋದಕ್ಕೂ ಆಗಲಿಲ್ಲ. ಅಂದರೆ ಊಟ ಮಾಡಿ ವಾಕ್ ಹೋಗ್ತೀವಿ ನೈಟ್ ಹೊತ್ತು. ಅಟ್ಲೀಸ್ಟ್ ಅದು ಕೂಡ ಮಾಡೋಕ್ಕಾಗಲಿಲ್ಲ. ಅಷ್ಟು ಕಾಲು ನೋವು ಮತ್ತು ತಲೆನೋವು, ಮಾತ್ರೆ ನುಂಗ್ಬಿಟ್ಟು ಮಲ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ಲಾಗ್. ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ.